ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡೋದು ನನಗೆ, NM ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರೆ, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅವನು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೋ, ಏನು ಸರ್ ಊರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ನಿಗೆ, ಯಾರು ಸರ್ ಅವನು ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದ್ರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು, ನಿಮ್ದು ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನು ಅಷ್ಟೇ, ನಂದೇನಿದೆ ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಅದು ಇಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇನೆ ತೀರೋಗ್ಬಿಟ್ಟು, ಏನ್ರಿ ಮಾತಾಡೋದು? ಇದ್ದಾಗ ಮಾತಾಡ್ಬೇಕಂತ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬನ್ರಿ, ಎಲ್ಲಿ ಬರ್ತೀರಾ? ಎಲ್ಲಿ ಬರಕ್ ಸಾಧ್ಯ ನೀವು? ನನ್ನ ಮನೆ ಚಂದ್ರಲ್ಲೇ ಒಟ್ಟು, ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು, ನನ್ನ ತೋಟ ಬಂದು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನ್ ಕರೆದಾಗ ನೀನೇನಾದ್ರು ಆ ಥರ ತುಂಬಾ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕಂದ್ರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರು ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನ್ ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದ್ರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಕೋಬೇಡಿ. ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಫಸ್ಟು ನಮ್ಮಂತವ್ರನ್ನಾಗ್ಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮ ಕರ್ಕೊಂಡು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯು, ನಿಮ್ಮಿಂದಾನೆ. ನೀವಿಲ್ಲ ಅಂದ್ರೆ ನಾವೇನು ಇಲ್ಲ, ಬೇಸಿಕಲಿ ಝೀರೋ. ಯಾಕಂದ್ರೆ ತಲುಪಿಸಿದ್ರ ಮನೆಗೆ, ಇವ್ರು ಪ್ರೇಮ್ ಕಣೆ, ಇವ್ರು ಪುನೀತ್ ರಾಜ್ಕುಮಾರ್ ಕಣೆ, ಇವರು ದರ್ಶನ್ ಕಣೆ, ಇವರು ಕಿಚ್ಚ ಸುದೀಪ್ ಕಣೆ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದ್ರೂ ಕೇಳಿದಾಗ, ಆ ಥರ ತುಂಬಾ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅಂತ ಮಾತುಗಳು ಕೇಳಿ ಬರ್ತದೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆ, ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದೆ. ಹೇಗೆ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ, ಈಗ ನೋಡಿ, ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದು ದುಡ್ಡು ಇಸ್ಕೊಂಡಿರ್ಬೋದು, ಕೊಟ್ಟಿರ್ಬೋದು ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ, ಸಿನಿಮಾ ಮಾಡಲಿಲ್ಲ, 2 years 3 years ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತಾಡಿದ್ರು, ಪ್ರೇಮ್ ಅವ್ರು ಏನೋ ಕಷ್ಟ ಇಲ್ಲ ಕೊಟ್ಬಿಡಿ ಪ್ರೇಮ್ ಅವ್ರೆ, ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕೊಡ್ಬೇಕಾ ಅವ್ರಿಗೆ? ಆಯ್ತಾ? ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯ್ತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್. ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಕರೆದು ಬೈತಿದ್ರ, ಮಾತಾಡ್ತಿದ್ರ, ಯಾರಾದ್ರೂ ಹೇಳ್ತಿದ್ರ, ಬೆಲ್ಟ್ ಮಾಡಿ ತೋರಿಸ್ತಿದ್ರ, ಎಲ್ಲ ಬರ್ರ ಇಲ್ಲಿ ಯಾಕ್ರೋ ನಮ್ಮ ಮನೆ ಮರ್ಯಾದೆ. ಯಾಕಂದ್ರೆ ಮನೆ ಅಂತೀವಲ್ವಾ, ನಮ್ಮ ಮನೆ, ಚಿತ್ರರಂಗ ಒಂದು ಮನೆ, ಇದು ಫಿಲ್ಮ್ ಚೇಂಬರ್ ಒಂದು ನಮ್ಗೆ ತಾಯಿ ಸ್ಥಾನದಲ್ಲಿ ಇರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ? ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸಾರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು, ಬಂದು ಕೇಳ್ಬೇಕು. ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟಾಗ ಮಾತಾಡ್ತೀವಿ, ಯಾಕಂದ್ರೆ ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡ್ಬೇಕು. ಯಾರಿಗಿದೆ ಮಾಡ್ಬೇಕು? ಈಗ ಚೇಂಬರ್ ಮಾಡ್ಬೇಕು. ಈಗ ಅಮ್ಮ ಕೂತಿದ್ದಾರೆ, ಜಯಮಲ್ ಅಮ್ಮ ಕೂತಿದ್ದಾರೆ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕು. ಈಗ ಚೇಂಬರ್ ಮೇಲೆ ನಂಬಿಕೆ ಇದೆಯಾ ಸರ್? ಕೆಲಸ ಮಾಡ್ತಾರೆ, ನಂಬಿಕೆ ಇದೆಯಾ? ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂದ್ರೆ ಏನೋ ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೀನಪ್ಪ ಮಗ, ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ? ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ನಾಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ? ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದ್ರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರೆ ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಇತ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಕೂಡ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಆಯ್ತು ಅಲ್ವಾ? ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಫಸ್ಟ್ ಆಫ್ ಆಲ್ ಗುರು, ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ
KD ವರ್ಗುನು ಒಂದೇ ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು. ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನು ಕೇಳಿನ ಇರೋದು? ಪ್ರೊಡ್ಯೂಸರ್ ನೋವಾಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆಯವ್ರದ್ದು. ಇವ್ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡು ಕೊಟ್ಟು ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀರಿ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಹಾ. ಅದನ್ನೇ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು. ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ನಾನು, ನಿಜ ಬರ್ತಿರ್ಲಿಲ್ಲ ನಾನು. ಏನಕ್ಕೆ ಅಂದ್ರೆ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡಕ್ ಆಗಲ್ಲ ಅಲ್ವಾ? ನಾವು ಲೂಸ್ ತರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಸೊ ಅದರಿಂದ ನಾನೇನ್ ಮಾಡಿದ್ದೀನಿ. ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತು ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಕೋರ್ಟಲ್ಲಿ ಬರ್ತದೆ ಇವತ್ತು FIR ಈಗ ಬರುತ್ತೆ. ಈಗ ದೂರು ಕೊಟ್ಟಿದ್ದೀರಾ? ಯಾವ ಸ್ಟೇಷನ್ ಆಯ್ತು? ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ ಒಂದು 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಅಲ್ಲ ಸರ್, ಏನಂತ ದೂರು ಕೊಟ್ಟಿದ್ದೀರಾ? ಸರ್, ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು ಸರ್? ನನ್ನ ಅಪೀಲ್ ಒಂದೇ, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ರೆ ಅದು ಆ ಥರ ಅಪೀಲ್ ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ನಾನೇ ಇದ್ದಿರ್ತೀನಿ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರ್, ಈಗ ಇದಾದ್ಮೇಲೆ ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಡು ನಿಮ್ಮ ಪರ್ಸನಲ್ ಇದೆ, ನೀವು ಮನೆಗೆ ಮಾತಾಡೋದು, ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬೇಸ್ ಮಾಡು. ಈಗ ಹಾಕ್ತೀನಿ ನಾನು ಡೆಪಾರ್ಟ್ಮೆಂಟ್ ಕೇಸ್ ಹಾಕ್ತೀನಿ, ಕೇಸ್ ಹಾಕ್ತೀನಿ. FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನೇ ಇದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು ಅಂತ ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಆಯ್ತಾ? ಅದಾದ್ಮೇಲೆ ಡೆಪಾರ್ಟ್ಮೆಂಟ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ. ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಒಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಈಗ ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರೇ, ಅವರು ನಿರ್ಮಾಪಕರು, ಅವರು ಗೊತ್ತಿರೋದು, ನೀವು ಗೊತ್ತಿರೋದು, ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತಾಡುವಂಥದ್ದು ನನಗೆ ಇಂಡಸ್ಟ್ರಿ ಆದ್ಮೇಲೆ ಇವಾಗ ಫೋನ್ ಮಾಡಿದ್ದು ಅಂದ್ರೆ ನನಗೆ ಓನ್ಲಿ KVN ಸರ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅಂತ. ಆಯ್ತಾ? ಅದಾದ್ಮೇಲೆ ಕೇಳು, ನಮ್ಮ ಮನೋಹರ್ ಸರ್ ಇದೇನು ಸರ್ ಹಿಂಗೆ ಮಾತಾಡೋಣ ವಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ. ಗುರುವೆ ಏನ್ ಗುರುವೆ ಇದು ನಿಮ್ಮಿಂದ ಹೆಚ್ಚನ ಬದುಕೋರು ಗುರುವೆ, ಏನ್ ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದ್ರೆ ಇವ್ರು 3 ಜನ ಮಾಡಿದ್ರು. ಈಗ ಅವ್ರ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದೆ? ಯಾಕೆ ಮಾತಾಡಿದ್ರು ಏನು ಅನ್ನೋದು ಹೇಗೆ? ನನಗೆ ಉತ್ತರ ಬೇಡ ಬಾಸ್. ಉತ್ತರ ಕೋಟ ಮಾಡ್ಕೊಳ್ಳಿ, ಕೋಟ ಬಂದು ಕೊಟ್ಕೊಳ್ಳಿ. ನನಗೆ ಯಾಕೆ ಉತ್ತರ ಬೇಕು? ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್. ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದ್ರೆ ತುಂಬಾ ಕೆಟ್ಟದಾಗಿ, ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಬೆಳೆದು ಬಂದವನು ಏನೋ ಹೇಳ್ತಾರೆ. DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು. ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರ್ಲಿಲ್ಲ ಕೊಟ್ಟೆ ರೀ ಸ್ವಾಮಿ. ಒಂದು ತಿಳ್ಕೊಳ್ಳಿ ಏನದು ಅಂದ್ರೆ ನಾಲೆಡ್ಜ್ ಇದ್ರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಅಂದ್ರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು. ಹೊಸ ದನ ಎಮ್ಮೆ ಎಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದೀವಿ, ಇವತ್ತು ಹೊಸ ಕಟ್ಟಿದೀವಿ. ಇವತ್ತು ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. DK ಶಿವಕುಮಾರ್ ಅವರು ಅಷ್ಟೇನೆ. ಪೆಟ್ರೋಲ್ ಕಾಸಿಲ್ಲ ಅಂದ್ರೆ ನೀವು ಕೊಟ್ಟಿದ್ದೇವೆ ಬಿಟ್ಟಿದ್ದೇವೆ, ಅವ್ರು ಉಂಟು ನೀನುಗುಂಟು, ಆಯ್ತಾ? ಬಟ್ ಇವತ್ತು ತಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM, ಆಯ್ತಾ? ಆ ರೇಂಜ್ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ, ಲೋ ಲೆವೆಲ್ ಇಂದಾನೆ. ಯಾರು ಹಬ್ಬ ಎಲ್ಲಿಂದ ಬರ್ತಾರೆ? ಹೆಂಗ್ ಬಂದ್ಬಿಡ್ತಾರೆ? ಇವ್ರೇನು ಹುಟ್ಟಿದ ತಕ್ಷಣ, ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹೋಗಿಸಿದ್ರ ಇದ್ರ? ಇಲ್ಲ ತಾನೆ. ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡ ಎಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡೋದ್ರಲ್ಲ. ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಶನ್ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಕೇಳಿದಾಗ, ಎಲ್ಲೋ ಒಂದ್ ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದೆ ಅವೆಲ್ಲ. ಆಯ್ತಾ? ಫ್ಯೂಚರ್ ಅವೆಲ್ಲ ಅಂದ್ರೆ ಆ ತರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ. ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ ಅದನ್ನ ಹೆಂಗ್ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡೋ ಲೆವೆಲ್ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದು ಅದನ್ನ ನಿಮ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳುದು, ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು. ಆಮೇಲೆ ಏನ್ ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು
ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬಗೆ ಹೆಲ್ಪ್ ಆಗ್ಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲ ಒಂದ್ ಕಡೆ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ ನಾನ್ ಬಂದ್ ಮಾಡ್ತೀನಿ. ಇಂಥವ್ ಯಾವ ಮಾಡಲ್ಲ. ಇವೆಲ್ಲ ಸುಮ್ನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ಡಾಟ್ 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 ಕಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ವೃತ್ತಿ ತಿರುಗಾಣ ಆಗ್ತಾ ಇದೆ. ಅಲ್ಲಲ್ಲ, ಸಿನಿಮಾದವ್ರಂತಲ್ಲ, ಹೌದು ಸರ್. ಈ ಬಗ್ಗೆ ತುಂಬಾ ಸರಿ ನೀವು ಮಾತಾಡಿದ್ದೀರಿ. ಪ್ರಪಂಚನೇ ಹಂಗಾಗಿದೆ. ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಿಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದೆ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ಲ. ಬಗ್ಗೆ ನಮಗೂ ಬೇಜಾರಾಗಿದೆ ಸರ್. ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಈಗ ಯಾರ ಕೈ ಮೀಡಿಯಾದ ಪರಿಸ್ಥಿತಿ ಬದಲಾಗಿದೆ. ಈಗ ನಾನು ತುಂಬಾ ಕಾರಣ ಇದೆ. ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ ಅಲ್ಲಿ. ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ. ಈಗ ನೀನ್ ಕೈ ಸಿಗ್ತೆ, ಇವನ್ ಕೈ ಸಿಗ್ತಾ, ಅವ್ರ ಕೈ ಸಿಗ್ತಾ ಫೋನ್ ಮಾಡಿ ಕೇಳ್ಬೋದು, ಗುರು ಏನ್ ಗುರು ಹಿಂಗಾಗ್ತದೆ ಗುರು. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರ ಮೀಡಿಯಾ ಆಗ್ಬಿಟ್ಟು ಅವ್ರೀಗ ಫೋನ್ ಇಟ್ಕೊಂಡು ಅವ್ರವ್ನೇ ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟಕ ಸಿನಿಮಾ ಮಗ ಏನು ಮಾಡಕ್ಕಾಗಲ್ಲ. ನೀವ್ ಹೇಳಿದ್ದು ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರು ಏನೋ ಆಗ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲೋ. ಅಣ್ಣ ನಿಮ್ ತಮ್ಮ ಏನ್ರೋ ನೀವು, ಅಯ್ಯಪ್ಪ ನಮ್ ತಾಯಣ್ಣ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡ್ಬಂದಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದೊಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲಾ ಕಾಸಾಗವೆ, ಹೌದಾ, ಯಾವ್ದು ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನ್ ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಅಂತ ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವ್ದೋ ನಮ್ ಶ್ರೀನಿವಾಸ್ ಹೇಳ್ತಿದ್ರು, ನಂಬಿಕೆ ಹರ್ರನಲ್ಲ, ಅದನ್ನೊಂದು ಜೋಡದಾಗ ಹಾಕ್ಬಿಡ್ತಾರೆ. ನಂಬಿಕೆ ಹರ್ರನಲ್ಲ, ವಾಡಿಸ್ ನಂಬಿಕೆ ಹರ್ರನಲ್ಲ. ಹಿಂಗೆ ಅಂದ್ರೆ ಏನಾಗುತ್ತೆ, ಈ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಗಳು ಇದ್ದವು ಸುಮ್ನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲ ಗುರು ಅಂತ ಅನ್ಸುತ್ತೆ, ಹೋಗೋದು ಯಾರೋ ಗೊತ್ತಿಲ್ಲದ್ರು ಒಂದು ಇಂಟ್ರೋ ಮಾಡೋದು. ಏನಿಲ್ಲ ಗುರು, 4 ಗಂಟೆ FIR ಕಾಪಿ ಕಳಿಸ್ತೀನಿ, ಕೋರ್ಟ್ ಹೋಗ್ತೀವಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಮಾಡ್ಕೊಂಡು ಕೇಸ್ ಆಗ್ತಾ ಇದ್ದೀನಿ ಸರ್. ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿತ್ತು, ಯಾವಾಗ ಏನು ಸರ್? ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪರು ಅಂದ್ರೆ ಅವರೇ ಎಷ್ಟು ಇದ್ ಮಾಡಿಕೊಂಡು, ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್? ಅಡ್ವಾನ್ಸ್ ಮಗ ಎಷ್ಟು ಕೊಟ್ಟು? ಅಡ್ವಾನ್ಸ್ ಕೊಟ್ಟಿರೋದು ನನಗೆ 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಬರ್ಲಿಲ್ಲ ಪಿಕ್ಚರ್ ಮಾಡಕ್ಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ನನ್ಗೆ ಹಿಂಗಾಗಿದೆ ಅಂತ ಸರಗೋನ್ ಸರ್ ಹೇಳಿದ್ರು, ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೋಗ್ಲಿ ಅಡ್ವಾನ್ಸ್ 3 ವರ್ಷಕ್ಕೆ ಆದ್ಮೇಲೆ ನನಗೆ ಈಗ ದುಡ್ಡು ಕೊಡೋರೆ. 3 ವರ್ಷ ಪಿಕ್ಚರೇ ಮಾಡ್ಲಿಲ್ವಲ್ಲ, ನನ್ಗೆ ಯಾರು ಕಾಸು ಕೊಡ್ತಾರೆ? ನನ್ಗೆ ಊಟ ಯಾರು ಹಾಕ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ನಂದು ಒಂದು 30-40 ಜನ ಹುಡುಗರಿದ್ದಾರೆ. ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದ್ರೂ 5 ಲಕ್ಷ ಆದ್ರು ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಹತ್ರ ವಾಪಸ್ಸು? ನಾನು ಕೊಟ್ಟೆ, ಕರೆದ್ಬಿಟ್ಟು ಸರಾಗೊಂದು ಇದಕ್ಕೆ ಇಟ್ಕೊಂಡೆ ಅಧ್ಯಕ್ಷತೆಯಲ್ಲೇ ನಾನು ಕೊಟ್ಬಿಟ್ಟು ನಾನು ಕಳಿಸ್ದೆ ಹೋಗಿ. ಅವತ್ತು ಅದನ್ನ ಒಪ್ಕೊಂಡು ಹೋದ್ರ ಅಷ್ಟೇ ಅಂತ ಅಲ್ವಾ? ಕ್ಲಿಯರ್ ಆಯ್ತು, ಕ್ಲಿಯರ್ ಅಲ್ವಾ? ಬರಲ್ಲ ಅಂತ. ಅದಾದ್ಮೇಲೆ 4 ಲಕ್ಷ ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು, ನನ್ನ ಆಫೀಸ್ ಮುಂದೆ ಬಂದ್ರು, ಗೊತ್ತಿರ್ಬೇಕು ನಿಮ್ಗೆ. ಸಂಜೆ ಎಲ್ಲ ಬಂದು ಮನೆ ಚಂದ್ರಲೇಟ್ ಆಫೀಸ್ ಹತ್ರ ಕೂತಿದ್ರು. ಅದು ಅಲ್ಲಿಂದ ನನಗೆ ಇದಾಯ್ತು, ತಪ್ಪದು. ಯಾಕಂದ್ರೆ ಇನ್ಸಿಡೆಂಟ್ ಗೊತ್ತಿಲ್ಲದೆ ಅಲ್ವಾ? ಅದಕ್ಕೆ ಅದು ತಪ್ಪು. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಎಲ್ಲ ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆ ಎಲ್ಲ ಕೊಡ್ತಾನೆ, ಯಾರೋ ಕೊಡ್ತಾರೆ ಅನ್ಬಿಟ್ಟು. ನಾನು 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನ್ಗೆ 4 ಲಕ್ಷ ತಾನೆ ಅಂತ ಅನ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ ಲೆಟರ್ ಕೊಟ್ಟಿದ್ದೀನಿ, ನಾನು ಕೊಟ್ಟಿದ್ದೀನಿ, ನನಗೆ ಇನ್ನೂ ದುಡ್ಡು ಬರ್ಬೇಕು. ಆಕ್ಚುಲಿ ನನಗೆ ಬೇಡ, ಪರವಾಗಿಲ್ಲ, ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತ ತಗೊಳ್ಳಿ ಕೊಟ್ಬಿಟ್ಟು ಚೇಂಬರ್ಗೆ ಹೇಳ್ಬಿಟ್ಟು ಹೋಗಿದ್ದೀನಿ. ಸರ್ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದ್ಮೇಲೆ ಇದಾಗಿದೆ, ಆಯ್ತಾ? ಸೊ ಇನ್ನು ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ, ಕೋರ್ಟಲ್ಲಿ ಬಂದು ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.